ಮಕ್ಕಳಿಗೆ ನೀಡುವ ಬಿಸಿ ಊಟದ ಅಕ್ಕಿಯಲ್ಲಿ ಹುಳುಗಳು ಪತ್ತೆ ಆಗಿರೋದು. ಬಿಸಿ ಊಟ ಅವ್ಯವಸ್ಥೆ ಖಂಡಿಸಿ ಪೋಷಕರು ಪ್ರತಿಭಟನೆಯ ಹಾದಿ ಹಿಡಿದಿದ್ದಾರೆ. ಮುದೇನೂರು ಸರ್ಕಾರಿ ಶಾಲೆಯಲ್ಲಿ ಪೋಷಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕಿನ ಮುದೇನೂರು ಗ್ರಾಮ ಮಕ್ಕಳಿಗೆ ಕಳಪೆ ಆಹಾರ ನೀಡ್ತಾ ಇರೋದಕ್ಕೆ ಪೋಷಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರೋದು. ಪ್ರೌಢಶಾಲೆ ಸಿಬ್ಬಂದಿಯನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಪೋಷಕರು. ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ಸರ್ಕಾರ ಈ ಯೋಜನೆ ಜಾರಿಗೆ ತಂದಿರೋದು. ಮಹತ್ವಾಕಾಂಕ್ಷೆಯ ಯೋಜನೆ. ಎಷ್ಟೋ ಮಕ್ಕಳಿಗೆ ಹಸ್ಕೊಂಡಿರ್ತಿದ್ದಂಥ ಮಕ್ಕಳಿಗೆ ಪಾಪ ಮಧ್ಯಾಹ್ನ ಬಿಸಿ ಊಟ ಸಿಗ್ತಾ ಇತ್ತು. ಅಲ್ಲಿ ಹುಳ ಇದೆ ಅಂತಂದರೆ ಯೋಚನೆ ಮಾಡಿ. ಇನ್ನು ಎಷ್ಟು ಮಟ್ಟಿಗೆ ಇವ್ರು ಮೇಂಟೆನೆನ್ಸ್ ಇದೆ, ಕಾಟಾಚಾರ ಕೆಲಸ ಮಾಡ್ತಾ ಇದ್ದಾರೆ ಅಂತ ಪೋಷಕರ ಆಕ್ರೋಶ ಇದೀಗ ಮುಗಿಲು ಮುಟ್ಟಿದೆ. ಇನ್ನೂ ಬ್ಯಾಸ ಆಗೈತಿ ಅವ್ರು ಸ್ವಚ್ಛ ಮಾಡಿ ಇನ್ನೂ ಬ್ಯಾಸ ಆಗೈತಿ ಅವ್ರು ಸ್ವಚ್ಛ ಮಾಡಿ ಹೌದಲ್ಲ, ನಿಮ್ಮನ್ನ ಕಿರಿಕಿರಿ ಮಾಡ್ರೆ ನಾವು ನಾಕಿರ್ತೀವಿ. ನಾವು ಒಂದು ಲೆಟರ್ ಬರ್ಬೇಕು. ನೀವು ಅವ್ರ ಜೊತೆ ವಾದಕ್ಕೆ ಕರಿಬೇಡಿ, ಗೊತ್ತಾಯ್ತ್ರೆ? ಸರಿ ಇಲ್ಲ ಅಂತ ಸೀದಾ ಹೋಗಿ ಹೆಡ್ ಮಾಸ್ಟರ್ ಕಂಪ್ಲೇಂಟ್ ಮಾಡಿ. ಟೀಚರ್ಸ್ ಯಾರಿರ್ತಾರೆ ಅವ್ರ ಜವಾಬ್ದಾರಿ ಇರ್ತಲ್ವಾ, ಅವರಿಗೆ ಇಮಿಡಿಯೇಟ್ ಆಗಿ ಹೋಗಿ ಕೇಳಿ. ಯಾವುದೇ ಕಾರಣಕ್ಕೂ ನಿಮಗೆ ಈ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ಮಕ್ಕಳಿಗೆ ಅನುಕೂಲ ಆಗಲಿ ಅನ್ನುವಂತಹ ಕಾರಣಕ್ಕೆ ಈ ಯೋಜನೆ ತಂದಿದ್ದು. ಮಹತ್ವಾಕಾಂಕ್ಷಿ ಯೋಜನೆ ಬಹಳ ವರ್ಷಗಳಿಂದ ಚಾಲ್ತಿಯಲ್ಲಿದೆ. ಒಂದು ಮೇಂಟೆನೆನ್ಸ್ ಮಾಡಲ್ಲ ಅಂತ ಹೇಳಿದ್ರೆ ಅಂದರೆ ಏನು ಬೇಕಾದರೂ ಕೊಡ್ಬೋದು ಅನ್ನೋದು ಇವ್ರ ಮನಸ್ಥಿತಿ. ಹಾಗಿದ್ರೆ ನೀತಿ ಖಂಡಿತರು ಕೂಡ ಅಂದ್ರೆ ಮಕ್ಕಳ ವಿದ್ಯಾಭ್ಯಾಸ ಜೊತೆಗೆ ಅದರ ಜೊತೆಗೆ ಬಡ ಮಕ್ಕಳಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಸ್ವತಃ ಸರ್ಕಾರ ಬಿಸಿ ಊಟ ಯೋಜನೆಯನ್ನ ಜಾರಿಗೆ ತಂದಿದೆ. ಆದ್ರೆ ಬಿಸಿ ಊಟ ಜಾರಿಗೆ ತಂದಿದೆ, ಆದ್ರೆ ಇದೆಷ್ಟರ ಮಟ್ಟಿಗೆ ಪರಿಪೂರ್ಣವಾಗಿ ಮಕ್ಕಳು ಸಿಗ್ತದೆ ಮತ್ತು ಅದಷ್ಟೇ ಮಟ್ಟಿಗೆ ಪೌಷ್ಟಿಕ ಸಿಗ್ತದೆ ಅಂತ ನೋಡ್ತಾ ಇದ್ರೆ ಖಂಡಿತರು ಕೂಡ ಸರ್ಕಾರಿ ಶಾಲೆಯಲ್ಲಿ ಸರಿಯಾಗಿ ಆ ಪೌಷ್ಟಿಕ ಆಹಾರದ ಜೊತೆಗೆ ಅದರ ಜೊತೆಗೆ ಕಳಪೆ ಗುಣಮಟ್ಟದ ಇರುವಂತಹ ಆಹಾರವನ್ನು ನೀಡಲಾಗ್ತದೆ ಅಂತ ಹೇಳಿ ಆರೋಪ ಕೇಳಿಬಂದಿರ್ತದೆ. ಏನು ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಮುದೇನೂರು ಗ್ರಾಮದಲ್ಲಿ ಏನು ಬಿಸಿ ಊಟನ ಮಧ್ಯಾಹ್ನದ ಸಲುವಾಗಿ ಬಿಸಿ ಊಟ ನೀಡಲಾಗ್ತದೆ, ಆದ್ರೆ ಹುಳ ಬಿದ್ದಂತ ಆಹಾರವನ್ನ ನೀಡಲಾಗ್ತದೆ ಅಂತ ಹೇಳಿ ಸ್ವತಃ ಪೋಷಕರು ಅಲ್ಲಿಗೆ ಭೇಟಿ ನೀಡುವ ಸಂದರ್ಭದಲ್ಲಿ ಸ್ವತಃ ಏನಂದ್ರೆ ವಿಡಿಯೋ ಮೂಲಕ ತೋರಿಸುವಂಥದ್ದು. ಅದ್ರ ಜೊತೆಗೆ ಏನಂತಂದ್ರೆ ಅಲ್ಲಿನ ಸಿಬ್ಬಂದಿಗಳು ಕೂಡ ತರಾಟೆ ತೆಗೆದುಕೊಂಡಿರೋದು. ನೀವು ಮಕ್ಕಳನ್ನ ಏನಂದ್ರೆ ಚೆನ್ನಾಗಿ ಓದ್ತಾರೆ, ಅದ್ರ ಜೊತೆಗೆ ಬಹಳಷ್ಟು ಬಡ ವರ್ಗದ ಇರೋದ್ರಿಂದ ಮಕ್ಕಳಿಗೆ ಅನುಕೂಲ ಆಗುವ ಅಂತೇಳಿ ಸರ್ಕಾರ ಈ ರೀತಿ ಯೋಜನೆ ಜಾರಿ ಇರ್ತದೆ. ಮತ್ತು ನಿಮಗೆ ಸರಿಯಾದ ರೀತಿಯಲ್ಲಿ ಕೂಡ ಅನುದಾನ ಬಿಡುಗಡೆ ಮಾಡ್ತಾ ಇದ್ರೆ, ಅದು ಅನುದಾನ ಬಿಡುಗಡೆ ಆದ್ರೂ ಸಹ ನೀವು ಕಳಪೆ ಗುಣಮಟ್ಟದ ಅದ್ರ ಜೊತೆಗೆ ಕಳಪೆ ಮಟ್ಟದ ಅದ್ರ ಜೊತೆಗೆ ಒಳ ಬಿದ್ದಂತ ಆಹಾರನ ಕೊಡ್ತಾ ಇದ್ರಿ. ಇದೆಷ್ಟರ ಮಟ್ಟಿಗೆ ಸರಿ ಅಂತೇಳಿ ಸ್ವತಃ ಅಲ್ಲಿನ ಸಿಬ್ಬಂದಿಗಳು ಮತ್ತು ಅಡುಗೆದಾರಿಗೆ ಕೂಡ ತರಾಟೆ ತೆಗೆದುಕೊಂಡಿದ್ದು. ಸ್ಥಳಕ್ಕೆ ಈಗಲೇ BO ಅವರು ಬಂದು ಭೇಟಿ ನೀಡಬೇಕು ಮತ್ತು ಅದ್ರ ಜೊತೆಗೆ ಯಾರು ಈ ರೀತಿ ತಪ್ಪಿದ್ರೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕಂತೇಳಿ ಪೋಷಕರ ಆಗ್ರಹ ಮಾಡಿರ್ತದ್ದು. ಈಗಲಾದ್ರೂ ಏನು BO ಅವರು ಅಂದ್ರೆ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳು ಅದ್ರ ಜೊತೆಗೆ ಆ ಶಾಲೆಯ ಮುಖ್ಯೋಪಾಧ್ಯಾಯರು ಎಚ್ಚೆತ್ತುಕೊಂಡು ಈ ರೀತಿ ಕಳಪೆ ಆಹಾರ ಮತ್ತು ಅದ್ರ ಜೊತೆಗೆ ಹುಳ ಬಿದ್ದಂತ ಆಹಾರ ನೀಡ್ತಾ ಯಾರು ನೀಡ್ತಾ ಇದ್ರೆ ಅದ್ರ ಜೊತೆಗೆ ಅದಕ್ಕೆ ಮೇಲ್ವಿಚಾರಣೆ ಅಂತ ಇರುತ್ತೆ, ಮೇಲುಸ್ತರು ಇರ್ತಾರೆ. ಯಾಕಂದ್ರೆ ಬಿಸಿ ಊಟಕ್ಕೆ ಮೇಲುಸ್ತರು ಅಂತ ಇರ್ತಾರೆ. ಯಾರು ಈ ರೀತಿ ಮಾಡಿದ್ರೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕಂತ ಪೋಷಕರ ಆಗ್ರಹ ಇರುತ್ತೆ. ಅದ್ರ ಜೊತೆಗೆ BO ಅವರು ಕೂಡ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ತಾರೆ ಅಂತೇಳಿ ಕಾದು ನೋಡ್ಬೇಕಾಗಿರುತ್ತೆ. ನೀತಿ. ಓಕೆ, ಥ್ಯಾಂಕ್ ಯು ನಾಗರಾಜ್ ತಮ್ಮ ಡೀಟೇಲ್ಸ್ಗಾಗಿ. ಮಾಡಿ